ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಸುರಿದಂತ ಭಾರಿ ಮಳೆಗೆ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಈ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಅಲ್ಲಿರುವಂತಹ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರು ಕೆರೆಯೂರಾಗಿ ಬದಲಾಗಿದೆ. ಯಾಕಂದ್ರೆ ಸಾಕಷ್ಟು ಭಾಗಗಳಲ್ಲಿ ಮಳೆಯಿಂದ ಅನಾಹುತಗಳು ಸೃಷ್ಟಿಯಾಗಿರುವಂತದ್ದು, ಇಡೀ ಬಡಾವಣೆಗಳೇ ಜಲಾವೃತ ಆಗಿರುವಂತದ್ದು. ನಾನೀಗ ಸರ್ಜಾಪುರ ರಸ್ತೆಯ ಬಳಿ ಇರುವಂತಹ ರೈನ್ಬೋ ಲೇಔಟ್ ನಲ್ಲಿದ್ದೀನಿ. ನೀವು ನೋಡಬಹುದು ರೈನ್ಬೋ ಲೇಔಟ್ ಹೇಗೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಂತ. ಸುಮಾರು 443 ಮನೆಗಳು ಈ ಲೇಔಟ್ ನಲ್ಲಿ ಇರುವಂತದ್ದು. ಅದರಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಮಳೆ ನೀರಿನಿಂದ ಜಲಾವೃತ ಆಗಿದೆ. 50ಕ್ಕೂ ಹೆಚ್ಚು ಮನೆಗಳಲ್ಲಿರುವಂತಹ ಜನ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಆದರೆ, ಮತ್ತೆ ಕೆಲವರು ಫಸ್ಟ್ ಫ್ಲೋರ್ ಇದ್ರೆ ಅಲ್ಲಿ ಹೋಗಿ ರಕ್ಷಣೆಯನ್ನ ಪಡೆದುಕೊಂಡಿದ್ದಾರೆ. ಕಳೆದ 5-6 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ರೈನ್ಬೋ ಲೇಔಟ್ ನಲ್ಲಿ ಇರುವಂತದ್ದು. ರೈನ್ಬೋ ಲೇಔಟ್ ನಲ್ಲಿ ನಿನ್ನೆ ಸುರಿದಂತಹ ಮಳೆಯ ಪ್ರಮಾಣ, ಅದರ ನೀರಿನ ಮಟ್ಟ ಎಷ್ಟಿತ್ತು ಅಂತ ತೋರಿಸಲಿಕ್ಕೆ ಇಲ್ಲೊಂದು ಗೋಡೆ ಇದೆ, ಅದರಲ್ಲಿ ನೀವು ನೋಡಬಹುದಾಗಿದೆ. ಗೋಡೆಯಲ್ಲಿ ಏನೋ ಹಸಿ ಆಗಿದೆ, ಅಲ್ಲಿ ತನಕ ನೀರಿನ ಮಟ್ಟ ಇತ್ತು. ಇದೀಗ ಕ್ರಮೇಣವಾಗಿ ನೀರು ಹೊರ ಹೋಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಳೆ ನೀರನ್ನ ಹೊರಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೇಲೆ ಎದೆ ಎತ್ತರದವರೆಗೂ ನೀರಿತ್ತು, ಅಲ್ಲಿ ತನಕ ನೀರಿತ್ತು. ನಡ್ಕೊಂಡು ಬರೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಇನ್ನು ಮಳೆಗೆ ಈ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಪವರ್ ಸಪ್ಲೈ ಕೂಡ ಕಟ್ ಮಾಡಲಾಗಿದೆ, ವಾಟರ್ ಸಪ್ಲೈ ಕೂಡ ಇಲ್ಲ. 443 ಮನೆಗಳ ಪೈಕಿ 50 ಮನೆಗಳು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಇನ್ನು ಉಳಿದಂತಹ ಕೆಲವು ಮನೆಗಳ ಪರಿಸ್ಥಿತಿ ಆ ರೀತಿ ಇಲ್ಲ. ಅಂದ್ರೆ ಮಳೆ ನೀರು ಅಷ್ಟು ಮಟ್ಟದಲ್ಲಿ ಬಂದಿಲ್ಲ. ಬಿಬಿಎಂಪಿ ಆಯ್ತು, ಇದೀಗ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೆಲ್ಲ ನಾವು ಮಾತಾಡ್ತಾ ಇದ್ದೇವೆ. ಆದ್ರೆ ರೈನ್ಬೋ ಲೇಔಟ್ ನ ಮಳೆಯ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ಕಾರ ಸೋತ್ ಹೋಗಿದೆ. ಅಂದ್ರೆ ಇಲ್ಲಿ ಪಾಪ ಅವರು ಲಕ್ಷಾಂತರ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿ ಮನೆಯನ್ನ ಕಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಮನೆಯನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯ ಕನಿಷ್ಠ ಸೌಲಭ್ಯ ಇಲ್ಲದೆ ಮಳೆ ಬಂದಾಗ ಈ ರೀತಿಯ ಅವ್ಯವಸ್ಥೆಯಿಂದ ಅವರೆಲ್ಲರೂ ಕೂಡ ಸಮಸ್ಯೆಗೆ ಸಿಲುಕಿರುವಂತದ್ದು. ಎಷ್ಟೋ ಜನ ಮಾಧ್ಯಮಕ್ಕೆ ಮಾತಾಡೋದಕ್ಕೂ ಕೂಡ ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ. ಕಾರಣ, ಪ್ರತಿ ಬಾರಿ ಇದೇ ರೀತಿಯಾಗಿ ಮಳೆ ಬಂದಾಗ ಅನಾಹುತಗಳು ಸೃಷ್ಟಿಯಾಗುತ್ತೆ, ಮನೆಗಳು ಜಲಾವೃತ ಆಗುತ್ತೆ, ನಾವು ಕಷ್ಟವನ್ನ ಅನುಭವಿಸ್ತಾನೆ ಇರ್ತೀವಿ. ಮಾತಾಡಿ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದ್ ರೀತಿಯಲ್ಲಿ ರೋಸಿ ಹೋಗಿದ್ದಾರೆ. ಬೆಳಿಗ್ಗೆ ಜಿಬಿಯ ಅಧಿಕಾರಿಗಳು ಬರ್ಬೇಕಲ್ಲ ಅಂತ ಹೇಳಿ ಬಂದ್ ಹೋಗಿದ್ದಾರೆ ವಿನಃ ಈ ಏನ್ ಸಮಸ್ಯೆ ಯಾವ ರೀತಿಯಾಗಿ ಆಗ್ತಾ ಇದೆ, ಇದಕ್ಕೆ ಏನು ಸೊಲ್ಯೂಷನ್ ತಗೊಳ್ಬೇಕು ಅನ್ನೋದನ್ನ ಅವ್ರು ಯಾರು ಕೂಡ ನೋಡ್ತಾ ಇಲ್ಲ. ಒಂದು ಮನೆಯನ್ನ ನೋಡ್ತಾ ಇದ್ದೀರಾ, ಹೇಗೆ ಕಂಪ್ಲೀಟ್ ಆಗಿ ಅದು ಜಾಮ್ ಆಗಿ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಜಲಾವೃತ ಆದಂತಹ ಇಂತಹ ಲೇಔಟ್ಗಳ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಜನರ ಒತ್ತಾಯ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಸುರಿದಂತ ಭಾರಿ ಮಳೆಗೆ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಈ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಅಲ್ಲಿರುವಂತಹ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರು ಕೆರೆಯೂರಾಗಿ ಬದಲಾಗಿದೆ. ಯಾಕಂದ್ರೆ ಸಾಕಷ್ಟು ಭಾಗಗಳಲ್ಲಿ ಮಳೆಯಿಂದ ಅನಾಹುತಗಳು ಸೃಷ್ಟಿಯಾಗಿರುವಂತದ್ದು, ಇಡೀ ಬಡಾವಣೆಗಳೇ ಜಲಾವೃತ ಆಗಿರುವಂತದ್ದು. ನಾನೀಗ ಸರ್ಜಾಪುರ ರಸ್ತೆಯ ಬಳಿ ಇರುವಂತಹ ರೈನ್ಬೋ ಲೇಔಟ್ ನಲ್ಲಿದ್ದೀನಿ. ನೀವು ನೋಡಬಹುದು ರೈನ್ಬೋ ಲೇಔಟ್ ಹೇಗೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಂತ. ಸುಮಾರು 443 ಮನೆಗಳು ಈ ಲೇಔಟ್ ನಲ್ಲಿ ಇರುವಂತದ್ದು. ಅದರಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಮಳೆ ನೀರಿನಿಂದ ಜಲಾವೃತ ಆಗಿದೆ. 50ಕ್ಕೂ ಹೆಚ್ಚು ಮನೆಗಳಲ್ಲಿರುವಂತಹ ಜನ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಆದರೆ, ಮತ್ತೆ ಕೆಲವರು ಫಸ್ಟ್ ಫ್ಲೋರ್ ಇದ್ರೆ ಅಲ್ಲಿ ಹೋಗಿ ರಕ್ಷಣೆಯನ್ನ ಪಡೆದುಕೊಂಡಿದ್ದಾರೆ. ಕಳೆದ 5-6 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ರೈನ್ಬೋ ಲೇಔಟ್ ನಲ್ಲಿ ಇರುವಂತದ್ದು. ರೈನ್ಬೋ ಲೇಔಟ್ ನಲ್ಲಿ ನಿನ್ನೆ ಸುರಿದಂತಹ ಮಳೆಯ ಪ್ರಮಾಣ, ಅದರ ನೀರಿನ ಮಟ್ಟ ಎಷ್ಟಿತ್ತು ಅಂತ ತೋರಿಸಲಿಕ್ಕೆ ಇಲ್ಲೊಂದು ಗೋಡೆ ಇದೆ, ಅದರಲ್ಲಿ ನೀವು ನೋಡಬಹುದಾಗಿದೆ. ಗೋಡೆಯಲ್ಲಿ ಏನೋ ಹಸಿ ಆಗಿದೆ, ಅಲ್ಲಿ ತನಕ ನೀರಿನ ಮಟ್ಟ ಇತ್ತು. ಇದೀಗ ಕ್ರಮೇಣವಾಗಿ ನೀರು ಹೊರ ಹೋಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಳೆ ನೀರನ್ನ ಹೊರಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೇಲೆ ಎದೆ ಎತ್ತರದವರೆಗೂ ನೀರಿತ್ತು, ಅಲ್ಲಿ ತನಕ ನೀರಿತ್ತು. ನಡ್ಕೊಂಡು ಬರೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಇನ್ನು ಮಳೆಗೆ ಈ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಪವರ್ ಸಪ್ಲೈ ಕೂಡ ಕಟ್ ಮಾಡಲಾಗಿದೆ, ವಾಟರ್ ಸಪ್ಲೈ ಕೂಡ ಇಲ್ಲ. 443 ಮನೆಗಳ ಪೈಕಿ 50 ಮನೆಗಳು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಇನ್ನು ಉಳಿದಂತಹ ಕೆಲವು ಮನೆಗಳ ಪರಿಸ್ಥಿತಿ ಆ ರೀತಿ ಇಲ್ಲ. ಅಂದ್ರೆ ಮಳೆ ನೀರು ಅಷ್ಟು ಮಟ್ಟದಲ್ಲಿ ಬಂದಿಲ್ಲ.
ಬಿಬಿಎಂಪಿ ಆಯ್ತು, ಇದೀಗ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೆಲ್ಲ ನಾವು ಮಾತಾಡ್ತಾ ಇದ್ದೇವೆ. ಆದ್ರೆ ರೈನ್ಬೋ ಲೇಔಟ್ ನ ಮಳೆಯ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ಕಾರ ಸೋತ್ ಹೋಗಿದೆ. ಅಂದ್ರೆ ಇಲ್ಲಿ ಪಾಪ ಅವರು ಲಕ್ಷಾಂತರ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿ ಮನೆಯನ್ನ ಕಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಮನೆಯನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯ ಕನಿಷ್ಠ ಸೌಲಭ್ಯ ಇಲ್ಲದೆ ಮಳೆ ಬಂದಾಗ ಈ ರೀತಿಯ ಅವ್ಯವಸ್ಥೆಯಿಂದ ಅವರೆಲ್ಲರೂ ಕೂಡ ಸಮಸ್ಯೆಗೆ ಸಿಲುಕಿರುವಂತದ್ದು. ಎಷ್ಟೋ ಜನ ಮಾಧ್ಯಮಕ್ಕೆ ಮಾತಾಡೋದಕ್ಕೂ ಕೂಡ ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ. ಕಾರಣ ಪ್ರತಿ ಬಾರಿ ಇದೇ ರೀತಿಯಾಗಿ ಮಳೆ ಬಂದಾಗ ಅನಾಹುತಗಳು ಸೃಷ್ಟಿಯಾಗುತ್ತೆ, ಮನೆಗಳು ಜಲಾವೃತ ಆಗುತ್ತೆ, ನಾವು ಕಷ್ಟವನ್ನ ಅನುಭವಿಸ್ತಾನೆ ಇರ್ತೀವಿ. ಮಾತಾಡಿ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದ್ ರೀತಿಯಲ್ಲಿ ರೋಸಿ ಹೋಗಿದ್ದಾರೆ. ಬೆಳಗ್ಗೆ ಜಿಬಿಯ ಅಧಿಕಾರಿಗಳು ಬರ್ಬೇಕಲ್ಲ ಅಂತ ಹೇಳಿ ಬಂದ್ ಹೋಗಿದ್ದಾರೆ ವಿನಃ ಈ ಏನ್ ಸಮಸ್ಯೆ ಯಾವ ರೀತಿಯಾಗಿ ಆಗ್ತಾ ಇದೆ, ಇದಕ್ಕೆ ಏನು ಸೊಲ್ಯೂಷನ್ ತಗೊಳ್ಬೇಕು ಅನ್ನೋದನ್ನ ಅವ್ರು ಯಾರು ಕೂಡ ನೋಡ್ತಾ ಇಲ್ಲ. ಒಂದು ಮನೆನ ನೋಡ್ತಾ ಇದ್ದೀರಾ ಹೇಗೆ ಕಂಪ್ಲೀಟ್ ಆಗಿ ಅದು ಜಾಮ್ ಆಗಿ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಜಲಾವೃತ ಆದಂತಹ ಇಂತಹ ಲೇಔಟ್ಗಳ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಜನರ ಒತ್ತಾಯ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಸುರಿದಂತ ಭಾರಿ ಮಳೆಗೆ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಈ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಅಲ್ಲಿರುವಂತಹ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರು ಕೆರೆಯೂರಾಗಿ ಬದಲಾಗಿದೆ. ಯಾಕಂದ್ರೆ ಸಾಕಷ್ಟು ಭಾಗಗಳಲ್ಲಿ ಮಳೆಯಿಂದ ಅನಾಹುತಗಳು ಸೃಷ್ಟಿಯಾಗಿರುವಂತದ್ದು, ಇಡೀ ಬಡಾವಣೆಗಳೇ ಜಲಾವೃತ ಆಗಿರುವಂತದ್ದು. ನಾನೀಗ ಸರ್ಜಾಪುರ ರಸ್ತೆಯ ಬಳಿ ಇರುವಂತಹ ರೈನ್ಬೋ ಲೇಔಟ್ ನಲ್ಲಿದ್ದೀನಿ. ನೀವು ನೋಡಬಹುದು ರೈನ್ಬೋ ಲೇಔಟ್ ಹೇಗೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಂತ. ಸುಮಾರು 443 ಮನೆಗಳು ಈ ಲೇಔಟ್ ನಲ್ಲಿ ಇರುವಂತದ್ದು. ಅದರಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಮಳೆ ನೀರಿನಿಂದ ಜಲಾವೃತ ಆಗಿದೆ. 50ಕ್ಕೂ ಹೆಚ್ಚು ಮನೆಗಳಲ್ಲಿರುವಂತಹ ಜನ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಆದರೆ, ಮತ್ತೆ ಕೆಲವರು ಫಸ್ಟ್ ಫ್ಲೋರ್ ಇದ್ರೆ ಅಲ್ಲಿ ಹೋಗಿ ರಕ್ಷಣೆಯನ್ನ ಪಡೆದುಕೊಂಡಿದ್ದಾರೆ. ಕಳೆದ 5-6 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ರೈನ್ಬೋ ಲೇಔಟ್ ನಲ್ಲಿ ಇರುವಂತದ್ದು. ರೈನ್ಬೋ ಲೇಔಟ್ ನಲ್ಲಿ ನಿನ್ನೆ ಸುರಿದಂತಹ ಮಳೆಯ ಪ್ರಮಾಣ, ಅದರ ನೀರಿನ ಮಟ್ಟ ಎಷ್ಟಿತ್ತು ಅಂತ ತೋರಿಸಲಿಕ್ಕೆ ಇಲ್ಲೊಂದು ಗೋಡೆ ಇದೆ, ಅದರಲ್ಲಿ ನೀವು ನೋಡಬಹುದಾಗಿದೆ. ಗೋಡೆಯಲ್ಲಿ ಏನೋ ಹಸಿ ಆಗಿದೆ, ಅಲ್ಲಿ ತನಕ ನೀರಿನ ಮಟ್ಟ ಇತ್ತು. ಇದೀಗ ಕ್ರಮೇಣವಾಗಿ ನೀರು ಹೊರ ಹೋಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಳೆ ನೀರನ್ನ ಹೊರಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೇಲೆ ಎದೆ ಎತ್ತರದವರೆಗೂ ನೀರಿತ್ತು, ಅಲ್ಲಿ ತನಕ ನೀರಿತ್ತು, ನಡ್ಕೊಂಡು ಬರೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಇನ್ನು ಮಳೆಗೆ ಈ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಪವರ್ ಸಪ್ಲೈ ಕೂಡ ಕಟ್ ಮಾಡಲಾಗಿದೆ, ವಾಟರ್ ಸಪ್ಲೈ ಕೂಡ ಇಲ್ಲ. 443 ಮನೆಗಳ ಪೈಕಿ 50 ಮನೆಗಳು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಇನ್ನು ಉಳಿದಂತಹ ಕೆಲವು ಮನೆಗಳ ಪರಿಸ್ಥಿತಿ ಆ ರೀತಿ ಇಲ್ಲ, ಅಂದ್ರೆ ಮಳೆ ನೀರು ಅಷ್ಟು ಮಟ್ಟದಲ್ಲಿ ಬಂದಿಲ್ಲ. ಬಿಬಿಎಂಪಿ ಆಯ್ತು, ಇದೀಗ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೆಲ್ಲ ನಾವು ಮಾತಾಡ್ತಾ ಇದ್ದೇವೆ. ಆದ್ರೆ ರೈನ್ಬೋ ಲೇಔಟ್ ನ ಮಳೆಯ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ಕಾರ ಸೋತ್ ಹೋಗಿದೆ. ಅಂದ್ರೆ ಇಲ್ಲಿ ಪಾಪ ಅವರು ಲಕ್ಷಾಂತರ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿ ಮನೆಯನ್ನ ಕಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಮನೆಯನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯ ಕನಿಷ್ಠ ಸೌಲಭ್ಯ ಇಲ್ಲದೆ ಮಳೆ ಬಂದಾಗ ಈ ರೀತಿಯ ಅವ್ಯವಸ್ಥೆಯಿಂದ ಅವರೆಲ್ಲರೂ ಕೂಡ ಸಮಸ್ಯೆಗೆ ಸಿಲುಕಿರುವಂತದ್ದು. ಎಷ್ಟೋ ಜನ ಮಾಧ್ಯಮಕ್ಕೆ ಮಾತಾಡೋದಕ್ಕೂ ಕೂಡ ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ. ಕಾರಣ ಪ್ರತಿ ಬಾರಿ ಇದೇ ರೀತಿಯಾಗಿ ಮಳೆ ಬಂದಾಗ ಅನಾಹುತಗಳು ಸೃಷ್ಟಿಯಾಗುತ್ತೆ, ಮನೆಗಳು ಜಲಾವೃತ ಆಗುತ್ತೆ, ನಾವು ಕಷ್ಟವನ್ನ ಅನುಭವಿಸ್ತಾನೆ ಇರ್ತೀವಿ. ಮಾತಾಡಿ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದ್ ರೀತಿಯಲ್ಲಿ ರೋಸಿ ಹೋಗಿದ್ದಾರೆ. ಬೆಳಗ್ಗೆ ಜಿಬಿಯ ಅಧಿಕಾರಿಗಳು ಬರ್ಬೇಕಲ್ಲ ಅಂತ ಹೇಳಿ ಬಂದ್ ಹೋಗಿದ್ದಾರೆ ವಿನಃ ಈ ಏನ್ ಸಮಸ್ಯೆ ಯಾವ ರೀತಿಯಾಗಿ ಆಗ್ತಾ ಇದೆ, ಇದಕ್ಕೆ ಏನು ಸೊಲ್ಯೂಷನ್ ತಗೊಳ್ಬೇಕು ಅನ್ನೋದನ್ನ ಅವ್ರು ಯಾರು ಕೂಡ ನೋಡ್ತಾ ಇಲ್ಲ. ಒಂದು ಮನೆನ ನೋಡ್ತಾ ಇದ್ದೀರಾ ಹೇಗೆ ಕಂಪ್ಲೀಟ್ ಆಗಿ ಅದು ಜಾಮ್ ಆಗಿ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಜಲಾವೃತ ಆದಂತಹ ಇಂತಹ ಲೇಔಟ್ಗಳ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಜನರ ಒತ್ತಾಯ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.